ಟಿನಟಿ ಹಾಕೋ ಅನ್ಕೋಬೋದು. ಇವಾಗ ನಮ್ಮ ರಾಗಿ ರೊಟ್ಟಿ ಮಾಡೋಗಿದ್ದಾರೆ. ಇದನ್ನ ಕುಡ್ದು ರಾಗಿ ರೊಟ್ಟಿ ತಿಂತೀನಿ. ಲೈಫ್ ವ್ಲಾಗರ್ದು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಅದು ಆಲ್ರೆಡಿ ರೆಕಾರ್ಡ್ ಆಗಿದೆ, ಜಸ್ಟ್ ಇವಾಗ ಅಪ್ಲೋಡ್ ಮಾಡಬೇಕಷ್ಟೆ. ಅದಾದ ಮೇಲೆ ವಾಟ್ ಐ ಈಟ್ ಇನ್ ಎ ಡೇ ಅದಂತೂ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೈಸ್. ನಂದಂತೂ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋದಕ್ಕಿಂತ ಎಷ್ಟು ಹೊಟ್ಟೆ ಎಸೆಯುತ್ತೆ ಅಂದರೆ, ಮನೇಲಿದ್ದರೆ ಲಿಟ್ರಲಿ ಹೇಳ್ತೀನಿ ಮೈ ಮೇಲೆ ಏನಾದರೂ ದೆವ್ವ ಬಂದಿರುತ್ತೇನೋ ನನಗೆ ಅನ್ನೋ ಥರ ಫೀಲು. ಅಷ್ಟು ಹೊಟ್ಟೆ ಎಸೆಯುತ್ತೆ ಮನೇಲಿದ್ದರೆ. ಅದೇ ನಾನು ಏನಾದರೂ ಆಫೀಸ್ಗೆ ಹೋದರೆ ಏನಾದರೂ ಹೋದರೆ ಅಷ್ಟು ಹೊಟ್ಟೆ ಹಸಿಯೋದೇ ಇಲ್ಲ ನನಗೆ. ಮಧ್ಯಾಹ್ನವರೆಗೂ ಹಾಗೆ ಎದ್ಬಿಡ್ತೀನಿ. ಅದೇ ಮನೇಲಿದ್ರೆ ಅಂತೂ ಇವಾಗ ತಿಂದಿರ್ತೀನಿ. ಇವಾಗ ನಾನೇ ಬೆಳಗ್ಗೆ ಟಿಫನ್ ಮಾಡಿದೆ, ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ದೀನಿ. ಇವಾಗ ಮತ್ತೆ ನೋಡಿ ಇನ್ನೊಂದು 5 ನಿಮಿಷಕ್ಕೆ ಒಂದು ಸ್ವಲ್ಪ ಬಿಸ್ಕೆಟ್ ತಿಂತೀನಿ. ಮತ್ತೆ ಏನಾದರೂ ಒಂದು ಮಾಡ್ಕೊಂಡಾದ್ರೂ ತಿನ್ನೋದಂತೂ ತಿಂದಿರ್ತೀನಿ ನಾನು. ಹಾಗಾಗಿ ಹೊಟ್ಟೆ ಸಖತ್ ಹಸಿ ತರುತ್ತೆ ಮನೇಲಿದ್ರೆ. ಅದು ಯಾಕೋ ಅಂತ ಗೊತ್ತಿಲ್ಲ. ನಾನು ಅನ್ಕೋತಾ ಇರ್ತೀನಿ ನನಗೇನಾದ್ರು ದೆವ್ವ ಮೆಟ್ಕೊಂಡ್ಬಿಟ್ಟಿದ್ರೆ ಏನು ಕತೆ ಅಂತ. ಇಲ್ಲ, ನಾರ್ಮಲ್ ಹಂಗಾಗುತ್ತೆ. ಹಾಗಾಗಿ ಈ ಥರ ಅನ್ಸುತ್ತೆ. ಏನು ಮಾಡೋಣ, ಹೊಟ್ಟೆ ಸಖತ್ ಹಸಿಯುತ್ತೆ ಮನೇಲಿದ್ರೆ. ಕತೆ ಕೇಳಬೇಡಿ, ಅಂದು ತುಂಬ ಕಷ್ಟ. ಓಕೆನಾ? ಹಾಗಾಗಿ ಮತ್ತೆ ಕಂಟೆಂಟು ಇನ್ನೂ ರೆಡಿ ಇದ್ದಾವೆ. ಐ ಥಿಂಕ್ ಇಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ಬರ್ಕೋತೀನಿ ಏನೇನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಅಂದ್ಬಿಟ್ಟು. ವೇಟ್ ಗೈಸ್, ಒಂದು ತಮ್ಮನೇಲಿ ತೆಗೆದು